ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನ್ ಮಾಡಿ ತೋರಿಸ್ತಾ ಇರುವ ರೆಸಿಪಿ ಆಲೂಗೆಡ್ಡೆ ಬಜ್ಜಿ. ಆಲೂಗೆಡ್ಡೆಯಲ್ಲಿ ಎಷ್ಟು ರೆಸಿಪಿ ಮಾಡ್ಬೋದು, ಆದ್ರೆ ಈ ವೆದರ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿರುವ ರೆಸಿಪಿ ಇದು. ಯಾವಾಗ ಬೇಕು ಅವಾಗ ತಟ್ಟನೆ ಕೂಡ ಮಾಡ್ಕೊಂಡು ತಿನ್ಬೋದು. ಯಾರ್ ಬೇಕಾದ್ರೂ ಈ ಬಜ್ಜಿನ ಮಾಡ್ಕೊಂಡು ತಿನ್ಬೋದು. ಕೇವಲ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಂಡು ತಿನ್ಬೋದಂತಹ ಈ ವೆದರ್ಗೆ ಹೇಳಿ ಮಾಡಿಸಿದ ರೆಸಿಪಿ. ಈ ಚಳಿ ವೆದರ್ಗೆ ಈ ತರ ಕಾರ್ಕರವಾಗಿ ಏನಾದ್ರೂ ಬಿಸಿ ಬಿಸಿಯಾಗಿ ಏನಾದ್ರೂ ಬೇಗನೆ ಮಾಡ್ಕೊಂಡು ತಿನ್ಬೇಕು ಅಂತ ಅನಿಸ್ತಾ ಇದೆಯಾ? ಈ ಆಲೂಗೆಡ್ಡೆ ಬಜ್ಜಿನ ಮಾಡ್ಕೊಂಡು ತಿನ್ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ನಾನಿಲ್ಲಿ 2 ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೇನೆ ಈ ತರ ಸ್ಲೈಸ್ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ ಅಲ್ಲಿ ಈ ಆಲೂಗೆಡ್ಡೆನ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಆಲೂಗೆಡ್ಡೆ ಬಜ್ಜಿ ಮಾಡ್ಬೇಕಾದ್ರೆ ಎಷ್ಟು ತೆಳುವಾಗಿ ನಾವು ಕಟ್ ಮಾಡ್ಕೊಳ್ತೀವೋ ಅಷ್ಟು ಕೂಡ ಬೇಗ ಬೇಯುತ್ತೆ, ಮತ್ತೆ ಒಳಗಡೆ ಅಷ್ಟೇ ಸಾಫ್ಟ್ ಆಗಿ ಕೂಡ ಬೆಂದಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ತುಂಬಾನೇ ತೆಳುವಾಗಿ ಈ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಈ ರೀತಿಯ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಆಲೂಗೆಡ್ಡೆನ ಒಂದ್ಸಲಿ ನೀಟಾಗಿ ತೊಳೆದು ಬಿಟ್ಟು ಮತ್ತೆ ಒಂದ್ಸಲಿ ನೀರ್ ಹಾಕಿ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಆಲೂಗೆಡ್ಡೆ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಹಾಗೇನೆ ಬಿಟ್ಬಿಟ್ರೆ ಆಲೂಗೆಡ್ಡೆ ಕಪ್ ಅಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ನೀರು ಮತ್ತೆ ಉಪ್ಪನ್ನ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಈ ಆಲೂಗೆಡ್ಡೆನ ಪಕ್ಕಕ್ಕಿಟ್ಟು ಒಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ನೋಡ್ಕೊಂಡು ಹಾಕೋತಾ ಇದ್ದೀರೋ ಆ ತರ ಮೇಲೆ ನೀವು ಈ ಇಂಗ್ರೀಡಿಯೆಂಟ್ಸ್ ನೆಲ್ಲನ್ನು ಹಾಕೊಳ್ಳಿ. ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟಿಗೆ ನಾನು ತೋರಿಸ್ತಿರೋ ಕಪ್ ಅಳತೆಯಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸೋಡಾನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತೆ ಓಂ ಕಾಳನ್ನ ಕೈಯಲ್ಲಿ ಸ್ವಲ್ಪ ಈ ತರ ಕ್ರಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾವು ಹಾಕಿರುವ ಎಲ್ಲಾ ಪದಾರ್ಥನೂ ಕೂಡ ಈ ತರ ಒಂದ್ಸಲಿ ಡ್ರೈ ಆಗಿ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಆ ಹಿಟ್ಟಿಗೆ ನಾವು ಹಾಕಿರುವಂತ ಎಲ್ಲಾ ಪದಾರ್ಥಗಳು ಕೂಡ ಕ್ಲೀನ್ ಆಗಿ ಹಿಡ್ಕೋಬೇಕು. ನೋಡಿ, ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರನ್ನ ಹಾಕೊಂಡು ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೇ ಸಲಿ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಬಿಟ್ರೆ ಒಂದ್ಸಲಿ ತೆಳುವಾಗ್ಬಿಡುತ್ತೆ. ಅವಾಗ ಮತ್ತೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿನೇ ಹಾಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕ್ವಾಂಟಿಟಿಗೆ ತಕ್ಕಂತೆ ನೀರನ್ನ ಸ್ವಲ್ಪ ಹಾಕೊಂಡು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಲೂಗೆಡ್ಡೆ ಬಜ್ಜಿನ ಇನ್ಸ್ಟೆಂಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಸೋಡಾನ ಉಪಯೋಗಿಸ್ತಾ ಇದ್ದೀನಿ. ನೀವೇನಾದ್ರೂ ಒಂದು ½ ಅನ್ ಅವರ್ ಅಥವಾ 1 ಅವರ್ ಬಿಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನೀವು ಸೋಡಾನ ಸ್ಕಿಪ್ ಮಾಡಿ ಹಾಗೇನೆ ಕೂಡ ಮಾಡ್ಕೋಬಹುದು. ನೋಡಿ, ಹಿಟ್ಟು ತುಂಬಾನೇ ಪರ್ಫೆಕ್ಟ್ ಆಗಿ ಒಂದು ಹದಕ್ಕೆ ಬಂದಿದೆ. ನೋಡ್ತಾ ಇರ್ಬೋದು, ಒಂದು ಸ್ಪೂನಿನ ಸಹಾಯದಿಂದ ಈ ತರ ಮೇಲೆ ಎತ್ತಿ ಬಿಡ್ತಾ ಇದ್ರೆ ಎಷ್ಟು ಥಿಕ್ನೆಸ್ ಆಗಿ ಹಿಟ್ಟು ಬಂದಿದೆ ಅಂತ. ಜಾಸ್ತಿ ತೆಳುನೂ ಇಲ್ಲ ಹಾಗೆ ಗಟ್ಟಿನೂ ಇಲ್ಲ. ಆ ಒಂದು ರೀತಿ ಮೀಡಿಯಂ ಅಲ್ಲಿ ನಾನು ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ. ಇನ್ನೊಂದ್ ಕಡೆ ಇವಾಗ ಗ್ಯಾಸ್ ಅನ್ನ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆನೂ ಕೂಡ ಇವಾಗ ಬಿಸಿಯಾಗಿದೆ. ಇಷ್ಟು ಬಿಸಿ ಆದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಆಲೂಗೆಡ್ಡೆನ ಉಪ್ಪು ನೀರಲ್ಲಿ ನೆನೆಯಾಗಿ ಇಟ್ಕೊಂಡಿದ್ವಲ್ಲ, ಆ ನೀರು ಸ್ವಲ್ಪನೇ ಇರಬಾರ್ದು ಆಲೂಗೆಡ್ಡೆಲಿ. ಆ ರೀತಿ ತಗೊಂಡು ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟು ರೆಡಿ ಆಗಿದೆಯಲ್ವಾ, ಒಂದೊಂದೇ ಆಲೂಗೆಡ್ಡೆನ ಹಿಟ್ಟನ್ನ ಹಚ್ಕೊಂಡು ಈ ತರ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಡಿಮೆ ಉರಿಯಲ್ಲೇನೆ ಇದು 2 ಸೈಡು ಈ ತರ ಗೋಲ್ಡನ್ ಕಲರ್ ಬರಗಂಟ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಹಾಕಿದ ತಕ್ಷಣ ಹೈ ಫ್ಲೇಮ್ ಅಲ್ಲಿ ಇಟ್ಕೊಬಿಟ್ರೆ ಮೇಲೆ ಎಲ್ಲ ಸೀದೋಗ್ಬಿಟ್ಟು ಹಸಿ ಆಲೂಗೆಡ್ಡೆ ಹಾಗೆ ಒಳಗಡೆ ಇರುತ್ತೆ, ತಿನ್ನಕ್ಕೂ ಕೂಡ ಚೆನ್ನಾಗಿರಲ್ಲ. ನಾವು ಬಜ್ಜಿ ಮಾಡ್ಬೇಕಾದ್ರೆ ಯಾವಾಗ್ಲೂ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬಜ್ಜಿ ಮಾಡ್ಕೋಬೇಕಾಗತ್ತೆ. ಅವಾಗ್ಲೇನೆ ಒಳಗಡೆ ಮತ್ತೆ ಹೊರಗಡೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನೋಡಿ, ಇವಾಗ 2 ಸೈಡು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಏನಿಲ್ಲ ಅಂದ್ರೂ ಒಂದು 3 ರಿಂದ 4 ನಿಮಿಷ ಈ ತರ ಫ್ರೈ ಮಾಡ್ಕೊಂಡ್ರೆ ಹುಬ್ಬಿ ಬರುವ ರೀತಿ ಆಲೂಗೆಡ್ಡೆ ಬಜ್ಜಿ ರೆಡಿ ಆಗಿದೆ. ಇಷ್ಟು ಬಂದ್ರೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಸ್ಟವ್ ಅನ್ನ ಆಫ್ ಮಾಡಿ ಎಲ್ಲ ಆಲೂಗೆಡ್ಡೆ ಬಜ್ಜಿನೂ ಕೂಡ ನಾನು ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಬೇಗನೆ ಕೂಡ ಮಾಡ್ಕೋಬಹುದು. ಯಾರು ಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ತಿನ್ಬಹುದಂತಹ ಈ ಆಲೂಗೆಡ್ಡೆ ಬಜ್ಜಿ. ಇದನ್ನ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಟೀ ಕಾಫಿ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಸಂಜೆ ಟೀ ಟೈಮ್ ಅಲ್ಲಿ ಈ ತರ ಬಜ್ಜಿ ಮಾಡ್ಕೊಂಡು ತಿಂತಿದ್ರೆ ಯಾಹಾ ಏನ್ ಸಖತ್ತಾಗಿ ಕೂಡ ಇರುತ್ತೆ ಗೊತ್ತಾ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಈ ಆಲೂಗೆಡ್ಡೆ ಬಜ್ಜಿನ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.